ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಲೋಕಾಯುಕ್ತದ ಮುಂದೆ ಸಿಎಂ ಸಿದ್ದು ವಿರುದ್ಧದ ಇನ್ನು 43 ದೂರುಗಳು ಬಾಕಿ ಇವೆ. ಹೌದು, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ 43 ದೂರುಗಳು ಲೋಕಾಯುಕ್ತದ ಮುಂದೆ ಇನ್ನೂ ಬಾಕಿ ಉಳಿದಿದೆ. ಈ ಎಲ್ಲಾ ದೂರುಗಳು ವಿವಿಧ ಹಂತಗಳಲ್ಲಿ ಬಾಕಿ ಇದ್ದು, ಮಾಹಿತಿ ಹಕ್ಕು ಕಾಯ್ದೆಯಡಿ ಹಾಕಿದ್ದ ಅರ್ಜಿಗೆ ಉತ್ತರವಾಗಿ ಲೋಕಾಯುಕ್ತ ಕಚೇರಿಯು ಈ ಮಾಹಿತಿ ಕೊಟ್ಟಿದೆ. ಅರ್ಕಾವತಿ ಬಡಾವಣೆ ಡಿನೋಟಿಫಿಕೇಶನ್ ಹಾಗೂ ದುಬಾರಿ ವಾಚ್ಗೆ ಸಂಬಂಧಿಸಿದ ಹಾಗೆ ಹೆಚ್ಚಿನ ದೂರುಗಳು ದಾಖಲಾಗಿವೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ ನಂತರ ಅವರ ವಿರುದ್ಧ ಒಟ್ಟು 56 ದೂರುಗಳು ದಾಖಲಾಗಿತ್ತು. 13 ಪ್ರಕರಣಗಳಲ್ಲಿ ಸಾಕ್ಷ್ಯಾಧಾರದ ಕೊರತೆ ಕಾರಣಕ್ಕೆ ಮುಕ್ತಾಯವಾಗಿವೆ. ಆ ಪೈಕಿ ಒಂದು ಪ್ರಕರಣ ಹಾಗೆ ಕೈಬಿಡಲಾಗಿದೆ. ರಾಮಮೂರ್ತಿ ಗೌಡ ಅನ್ನೋರೇ ಸಿದ್ದರಾಮಯ್ಯ ವಿರುದ್ಧ 13 ದೂರುಗಳನ್ನು ದಾಖಲಿಸಿದ್ದು, ಆರ್ಟಿಐ ಅಡಿಯಲ್ಲಿ ಪ್ರಕರಣದ ಸದ್ಯದ ಸ್ಥಿತಿಯ ಬಗ್ಗೆ ಕೇಳಿದ್ದಾರೆ. ಇನ್ನೂ 22 ದೂರುಗಳು ಪ್ರಾಥಮಿಕ ಹಂತದಲ್ಲಿವೆ. ಇನ್ನು ಸಿದ್ಲಿಂಗೇಗೌಡ ಎಂಬಾತ ಸಿದ್ದರಾಮಯ್ಯ ವಿರುದ್ಧ 31 ದೂರುಗಳನ್ನು ದಾಖಲಿಸಿದ್ದಾರೆ. ಹಲವು ದೂರುಗಳು ಇಲಾಖೆ ಹಂತದಲ್ಲೇ ಇವೆ. ಈ ಇಲಾಖೆಗಳು ಲೋಕಾಯುಕ್ತ ಕೇಳಿರುವ ಅಭಿಪ್ರಾಯಕ್ಕೆ ಪ್ರತಿಕ್ರಿಯಿಸಬೇಕಿದೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಇನ್ನು 43 ದೂರುಗಳು ಬಾಕಿ ಇವೆ. ಅಬ್ಬಾ, ಕರ್ನಾಟಕದ ಮುಖ್ಯಮಂತ್ರಿ ಮೇಲೆ ಇಷ್ಟೊಂದು ದೂರುಗಳ? ಕರ್ನಾಟಕದ ಮುಖ್ಯಮಂತ್ರಿ ಅನ್ನೋ ಒಂದು ಜವಾಬ್ದಾರಿಯುತ ಕೆಲಸದಲ್ಲಿದ್ಕೊಂಡು ಇಷ್ಟೊಂದು ದೂರುಗಳನ್ನ ತಲೆ ಮೇಲೆ ಹೊತ್ಕೊಂಡಿರೋ ಸಿದ್ದರಾಮಯ್ಯನವರು ಜನಪರ ಕೆಲಸಗಳನ್ನ ಹೇಗ್ ಮಾಡ್ತಾರೆ? ಜನಗಳನ್ನ ಹಾಗೆ ರಾಜ್ಯವನ್ನ ಉದ್ಧಾರ ಮಾಡ್ತಾರಾ? ಗೊತ್ತಿಲ್ಲ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಒಪಿನಿಯನ್ಸ್ ಅನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಸುದ್ದಿಗೆ ನೀವೇನ್ ಮಾಡ್ಬೇಕು? ವೆರಿ ಸಿಂಪಲ್, ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.